ಈ ಸುಟ್ಟಿಗೆ ಸಣ್ಣ ಹಿಡಿದುಕೊಂಡು ಬರಲು ಹೋದರೆ ಕೈಯೆಲ್ಲ ತುಂಬಾ ಭಾರವಾಗಿ ಹೋಯಿತು. ಆಗ ಎಷ್ಟೊಂದು ಸುಂದರವಾಗಿದೆ ಈ ಪರಿಸರ. ಎತ್ತ ನೋಡಿದರೂ ಭೂಬಡಿಗಳ ಸಾಲು, ಚಿಲಿಪಿಳಿ ನಾದದಿಂದ ರುಕ್ಸುವ ಈ ಹಕ್ಕಿ ಪಕ್ಷಿಗಳು ಕೇಳಿದರೆ ನನ್ನ ಮೈಮನವೆಲ್ಲ ಆನಂದ ದುಂಬಿಯಾಗಿ ಹಾಡುತ್ತದೆ. ಹೋ ನನ್ನ ಮುದ್ದು ಕೋಗಿಲಿಗಳು, ಈ ಆನಂದ ದೇವತೆನ ಹಾಡಲೇ. ಒಪ್ಪಿಸಿ ಮನೆಗಾಗಿ ಯಾರಾಗಿ ನಿದ್ದೆ ಮಾಡಿ ಈ ನರ್ಸಿನ ತಂಟಿಗೆ ಹೋದರೆ ಬಿಟ್ಟು ನನ್ನ ಮತ ಮಿಸ್ಟರ್ ಅವ್ರನ್ನೇಕೆ ಕೊಂದೆ? ಜಾಸ್ತಿ ಮಾತನಾಡಿದ್ರೆ ನಿನ್ನನ್ನು ಕೊಂದು ಬಿಡುತ್ತದೆ. ಏನೋ ರಾಸ್ಕಲ್, ಮಾತೆತ್ತಿದರೆ ಸಾಕು ಕೊಲ್ಲುತ್ತೇನೆ ಅಂತ ಹೇಳ್ತಾ ಇದೆಯಲ್ಲ. ಪ್ರಾಣದ ನಿನಗೇನೋ ಗೊತ್ತು? ಪ್ರಾಣದ ಬೆಲೆ ಕಟುಕನ ಕೈಯಲ್ಲಿ ಸಿಕ್ಕ ಕುರಿ. ನನ್ನನ್ನು ಕೊಲ್ಲಬೇಡ. ಪ್ರಾಣ ಬೆಲೆಯನ್ನು ಕಟುಕನ ಕೈಯಲ್ಲಿ ಬಿಡೋಣ. ಕಟುಕು ಕೊಂದು ರಕ್ತ ನೀರನ್ನು ಕೂಡ ಬದುಕುತ್ತಿರುವ ಈ ನರಸಿಂಹನಿಗೆ ಪ್ರಾಣ ಬೆಲೆಯನ್ನು ತಿಳಿಯಬೇಕು. ಎಲ್ಲೋ ಕಟುಕ, ನೀನೇನೋ ಮನುಷ್ಯನೋ ಅಥವಾ ರಾಕ್ಷಸನೋ? ರಾಕ್ಷಸ ಕರುಣೆ ಬಂದರೆ ಹಾನ ಕುಡಿದ ಹಸ್ಕುಸ ಇದ್ದರೆ ರಾಚಿಕದ ಕಾಲಿಂಗ ಸರ್ಪ. ಮಾಡೋದಲ್ಲ ನೋಡು, ನೋಡಲ್ಲ ಕಣ್ಣಿಗೆ ಒಳ್ಳೆಯಂತೆ ಕಾಣುತ್ತಾನೆ, ಮಾಡೋದಲ್ಲ ಹಳೆಯ ಕೆಲಸ. ಒಳ್ಳೆಯ ಮನುಷ್ಯ. ಚಿಕ್ಕದಿರುವಾಗ ಯಾರು ಬಂದ ತಂದೆ ತಾಯಿಗಳನ್ನು ಬಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನನ್ನ ತಂದೆ ತಾಯಿ ಹೊತ್ತು ಮುದ್ದ ಎಲ್ಲ ಸುಟ್ಟ ಬೂದಿಯಾಗಿ ಈಗ ನಾನು ನೋಡಿದ ಸೇರಿದ ಕಿಡಿಗಂತೂ ಕಾರುತ್ತಿದೆ. ವೇಷಿ ಕಂಪಾದರೂ ಮನುಷ್ಯ ಪ್ರಾಣಿಗೆ ಏನು ಮುಚ್ಚಿಲ್ಲ ಅಂತ ಕಾಣುತ್ತದೆ. ಈ ಧನಲಕ್ಷ್ಮಿಯ ಮನ ಹೇಳುತ್ತದೆ ಅಲ್ಲವೇ? ಮನುಷ್ಯನ ವೇಷ ದಾಸ ನೋಡಿ ಎತ್ತುತ್ತಲಾರದು. ಏನು ನಡಕ್ಕೆ ಮಾತ್ರ ನರಸಿಂಹ ಕಾಣುತ್ತಾರೆ. ಈ ನರಸಿಂಹ ಸಿಂಹದ ಕರೆಸಿ ನನ್ನ ಮುಖಂಡು ನೋಡಿದರೆ ನಿತ್ಯ ಜಾಗ ಸತ್ತ ಹೋಗುವುದೇ ಕಾಣುತ್ತದೆ. ಈ ನರಸಿಂಹ ಏನು ಗೊತ್ತಿಲ್ಲ, ಮೊದಲಿನ ರೈತ ಈ ರೀತಿ ಪುಂಡನಂತೆ ಹಾರಾಡ್ತೀಯಲ್ಲ, ಈ ಧನಲಕ್ಷ್ಮಿಯನ್ನು ನಿನ್ನನ್ನು ಏನು ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ನರಸಿಂಹನ ತಪ್ಪು ಹೆಸರು ನಿನಗೂ ಸಾಧ್ಯವಿಲ್ಲ, ಆ ನಿನ್ನ ಅಪ್ಪನಿಗೆ ಸಾಧ್ಯವಿಲ್ಲ. ಈ ನಿನ್ನ ಕೊಬ್ಬು ಇಳಿಸಲು ನಮ್ಮಪ್ಪ ಹೇಳ್ಕೋಬೇಕು. ಪುಂಡನಂತೆ ಗಂಡಸು ಒಬ್ಬನೇ ಸಾಕು. ಈ ನರಸಿಂಹ ಕೊಬ್ಬು ಇಳಿಸಲು ನಾನು ನಿಮ್ಮಪ್ಪನ ನನ್ನ ಬದುಕಿಲ್ಲ. ನೋಡು, ಈ ಕೊಬ್ಬು ಇಳಿಸಲು ನಮ್ಮಪ್ಪ ಅಲ್ಲ, ನೀನು ಪುಂಡನಂತ ಷಂಡನೂ ಬೇಕು ಇಲ್ಲ. ಒಬ್ಬ ನಿಷ್ಠವಂತ ಗಂಡಿದ್ದರೆ ಅಷ್ಟೇ ಸಾಕು. ಗಂಡುಗಳಿಗೆ ನಡೆಸಿಬಿಡುವಾಗ ಅವನ ಪೆಣ್ಣರ ಗಂಡ ನೋಡು, ಅವನ ಪೆಣ್ಣರ ಗಂಡನಲ್ಲಿ ಗಂಡಸ್ಥಾನ ಬೇರಿದ್ದರೆ ಈ ನಡೆಸಿಬಿಟ್ಟು ಹಾರಾಡಿ ಪ್ರಾಣ ನಡೆಸಿಕೊಳ್ಳರು. ಎಲ್ಲೋ ಷಂಡ, ನಾನು ಯಾರಂತ ತಿಂದು ಈ ರೀತಿ ಸಕ್ಕಿನಿಂದ ಮಾತನಾಡ್ತಾ ಇದೀಯಾ? ನಾನು ಯಾರು ಗೊತ್ತೇ? ನೀ ಯಾರು? ನೀ ಯಾರು ಕೇಳ್ಕೊಂಡು ಮಾತಾಡಿದ ಮಾಸ್ಟರ್ ಆತ್ಮನೀನ ಇಲ್ಲ ಕಿತ್ತೂರಿನ ಚೆನ್ನಮನ ಹೋಗಲೇ ಹೋಗು. ಹಾಕಿದ ಮೇಲೆ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರು ಗೊತ್ತೇ? ಸುತ್ತು 20 ಹಳ್ಳಿನೇ ಗಡಗಡ
ದುಡಿಯುತ್ತಿರುವ ವೀರಭದ್ರಗೌಡನ ತಂಗಿ ನಾನು. ನಿನ್ನಂತ ಬಡಪಾಯಿಗೆ ದೊಡ್ಡ ಅಣ್ಣಕ್ಕೆ ಗತಿ ಇಲ್ಲದಾಗ ನನ್ನ ಅಣ್ಣನೇ ನಿನಗೆ ಕೂಳು ಹಾಕುವ ಗೌಡನ ಮಗಳೇ ನಾನು. ಇದು ನಿನಗೆ ಎಚ್ಚರವಿರಲಿ. ಇದು ಗೌಡ ತಂಗಿ ಮಗನು, ತಂಗಿ ಮಗನು ಕಬ್ಬು ಹೆಸರು ನಿನಗೂ ಸಾಧ್ಯವಿಲ್ಲ, ಬ್ರಹ್ಮನಿಗೂ ಸಾಧ್ಯವಿಲ್ಲ. ಈ ನರಸಿಂಹ ಶಕ್ತಿಯನ್ನು ಮಾತನಾಡಿ ತಪ್ಪಾಯ್ತು ಒಪ್ಪಿಕೋ. ಇದನ್ನು ಚೂರಾಗಿ ರೋಗಿ ಮರಳು ಮಾಡಬೇಕಾಗುತ್ತದೆ. ಹೌದು, ಈ ಪಾಪಿ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಹಾ ನೋಡಿ ನರಸಿಂಹ, ನೋಡಿ ನನ್ನ ಮನಸ್ಸು ಮಾರಿಕೊಂಡು ನಿನ್ನ ಜೊತೆ ಈ ರೀತಿ ಮಾತನಾಡಿ ಬಿಟ್ಟೆ. ಪ್ಲೀಸ್, ನಂದು ತಪ್ಪಾಯ್ತು, ಕ್ಷಮಿಸಿ ಬಿಡಿ. ಹೋಗಿ ನೀನಾಗಿ ಬಂದು ಈ ನರ್ಸ್ ಸ್ಮೋಕಿಂಗ್ ಮಾಡಿಸಿ ರೇಟಿಗೆ ಬೆಂಕಿ ಹಚ್ಚಿ ಈ ನರ್ಸಿನ ಮನೆ ತಪ್ಪಿಸೋದು ಜೀತ ಹಾಡಿದರೆ ಸರಿ, ಇಲ್ಲದಿದ್ದರೆ ಇದು ನಡೆಯುವುದು ಬೇರೆ. ಇಲ್ಲದಿದ್ದರೆ ಏನು ಮಾಡ್ತೀಯೋ ಶಾಂಟ? ಅಯ್ಯೋ ಹೌದು, ನಾನು ಬೇಕೇ. ಇಲ್ಲವಾದರೆ ಇವನು ನನ್ನ ಪ್ರಾಣವನ್ನು ಖಂಡಿತವಾಗಿ ತೊಂದೇ ಬಿಡುತ್ತಾನೆ. ಹಾ ಆಯ್ತು, ನಿಮ್ಮಿಷ್ಟವೇ ಆಗಲಿ, ನಾನು ಹಾಡುತ್ತೇನೆ.
ಪೊಲೀಸರಿಗೆ ಫೋನ್ ಮಾಡಿ ನಿನ್ನ ಕೈಗೆ ಖಂಡಿತ ಈ ಬೇಡಿ ಹಾಕಿಸುತ್ತೇನೆ. ಈ ನರ್ಸಿನ ಕಂಡು ಸಲಾಮರ್ ಸರಳ ತರ 1000 ರೂಪಾಯಿ ಅನಿಸ್ಕೊಂಡಿವೆ. ನಾನು ಅಷ್ಟು ಮನೆ ಪೊಲೀಸ್ ಅಷ್ಟ ಅಲ್ಲ, ಮಿಲಿಟರಿ ಪೊಲೀಸ್ ಮಿಸ್ ಆಗ್ತೇನೆ. ನೀನು ಅಷ್ಟೊಂದು ಪುಂಡನಿದೆಯಾ? ಪೂರ್ಣ ಪ್ರಚಾರ ನಿಮ್ಮ ಚಂದ ಚಳಿಯರ ಮರು ಚಂದ ಕಚ್ಚಿದ ವ್ಯಕ್ತಿ ನರಸಿಂಹನ. ನಾನು ಯಾರು ಗೊತ್ತ? ಈ ನರಸಿಂಹ ದಿಲ್ಲಿ ಗೊತ್ತ ಪುಂಡನಿ ಸೇರಿಟ್ಟರೆ ಕೆಂಗಟ್ಟಿ ಎಸೆದು ಒಬ್ಬರು ಮುಂದೆ ಸೇರಿಟ್ಟರೆ ಕೆಂಗಟ್ಟ ಎಸೆದವನು. ಈ ವಿಷಯ ನನ್ನ ಮಾವನಿಗೆ ಏನಾದರೂ ಗೊತ್ತಾದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತಾನೆ ನನ್ನ ಮಾವ. ನಿನ್ನ ಮಾವ ದೇಶಕ್ಕೆ ಹಾಕುವ ಅನ್ನದಾತನ ಮಾತಿನ ಗಾಂಧೀಜಿನ ಸೋರ ಸೋದರ ಮಾವ. ಈ ಜಿಲ್ಲೆಯ ಹುಲಿ, ಆ ತಾಲೂಕಿನ ಬಹುದೂರ ಗಂಡು, ಈ ಊರ ಹುಲಿ ವೀರಭದ್ರೇಗೌಡ. ಗೌಡನ ತಂಗಿ ಮಗಳಾದರು ಗೌಡನ ಮೇಲಿನ ಸೇರಿಗಾಗಿ ಈಗಲೇ ಕತ್ತರಿಸಿ ಹಾಕಲು ಇವೆಲ್ಲ ಶೀಲಾರಣ ಮಾಡಿ ಆ ಗೌಡನ ಬುದ್ಧಿ ಕೆಲಸದ ಬೇರೆ ಜನ ಸೇವೆಯ ಗೌಡನ ಮೇಲೆ ಪಾಪ ಹೆಣ್ಣಿನ ಮೇಲೆ ತೋರಿಸಿಕೊಳ್ಳುವುದಲ್ಲ. ಬೇರೆ ಈ ಗೌಡ ನಡೆಸಬೇಕು. ನನ್ನ ಮಾವನ ವಿಷಯ ಕೇಳಿದ ತಕ್ಷಣ ಗಡಗಡನೆ ನಡ್ತಾ ಇದೆಯಲ್ಲ, ಏಕೆ ಭಯ ಬಂತೇನು ನನ್ನ ಮಾವನ ವಿಷಯ ಕೇಳಿದ ತಕ್ಷಣ? ಬಡೀಶ್ವರನ ಮುಷ್ಟಿರೋದು ಸಾಕವಲ್ಲ, ಹುಲಿಯಾರ ನರಸಿಂಹನನ್ನು ಅಂತ ನಿನ್ನ ಮಾವನ ಹೆಸರು ಕೇಳಿಕೊಂಡು ಹೇಳಿನಲ್ಲೂ ಏನು ನರಸಿಂಹನನ್ನು ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾನೆ. ಧನಲಕ್ಷ್ಮಿ ಅವರ, ನೀವ್ ಇಲ್ಲಿದ್ದೀರಾ? ನಾ ಕಾರ್ ತಗೊಂಡು ಹಿಡ್ಕೊಟ್ಕೊಂಡಿದ್ದೆ, ನೀವ್ ಅಲ್ಲಿ ಏನು ಕಾಣಿಸಿಲ್ಲ, ಇಲ್ಲಿಗೆ ಬಂದೆ. ಅಯ್ಯೋ ಎಣ್ಣೆ ಕೊಲೆ ಕೊಲೆ. ಬಚ್ಚೆ ಚುಪ್ ಸುಮ್ಮನೆ ಬಾಯ ಮುಚ್ಚಿ ನೋಡ್ತಾ ಜೊತೆ ರೈತಬೇಕು. ಅಲ್ಲ, ಈ ನರಸಿಂಹ ಪಾಮೆ ಬಿಟ್ಟು ಇಲ್ಲಿ ಯಾಕೆ ಬಂದಾನ ಅಂತೇನ್ರಿ ಮಗ. ಏ ನರಸಿಂಹ, ಹಾರಾಡು ಮಗನೋ ಹಾರಾಡು. ನಿನ್ನ ಕೋಪು ಎಷ್ಟಿದೆ ಅಂತ ನಾನು ನೋಡಿಕೊಳ್ಳುತ್ತೇನೆ. ಈ ವಿಷಯ ನನ್ನ ಮಾವನಿಗೆ ಹೇಳಿ ನಿನಗೊಂದು ಗತಿ ಕಾಣಿಸಲೇ ಇಲ್ಲ ಅಂದರೆ ನನ್ನ ಹೆಸರು ಧನಲಕ್ಷ್ಮಿನೇ ಅಲ್ಲ, ಬರುತ್ತೇನೆ. ನಡಿ ನಡಿ ಹೋಗೋಣ. ವೇದಲಕ್ಷ್ಮಿ ನಿಮ್ಮ ನನಗೆ ಬುದ್ಧಿ ಕಲಿಸ್ತೀಯ? ಹೋಗಲೇ ಹೋಗು. ನಿನ್ನ ಮಾವನ ಪರಸ್ಪರ ಗೊತ್ತಿಲ್ಲದೆ ತಿಳಿದರೆ ಗೌಡ ನೋಡಿ ನಿನ್ನ ಚೊಕ್ಕನ ಗೆಸು ನಿನ್ನ ದೇಹದ ಮಾಂಸವನ್ನು ಬೀದಿಗಾಗಿ ಹಾಕಿದರೆ